ರೈಡರ್ ಬಂದ್ರು ನೋಡಿ. ಇವಳ ಗಂಡ ಇವ ಮರ್ಯಾದಿಜ್ಜಿ ಆಯ್ ಕೊಡ್ತೀನಿ ಎಕ್ಲ ಮರ್ಯಾದಿಜ್ಜಿ ನನ್ನ ಹೆಸರು ಎಂಟರ್ಟೈನ್ಮೆಂಟ್ 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 ಪಟ ಪಟ ಅಂತ ಆರೋಗ್ತೀನಿ. ಕೆಲವುದಕ್ಕೆ ಪನ್ ಪೇರಿತೆ. ಲೆಟ್ಸ್ ಗೋ. ಹಲೋ ನಮಸ್ತೆ ಮಾದರಿಗಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ವಿಷಯದ ಪಂಡ ಎನ್ನ ಬರ್ತ್ಡೇ ಆದ ಆಫ್ಟರ್ 1 month ಬೊಕ್ಕ ಎನ್ನ ಫ್ರೆಂಡ್ ಅವ್ರಿ ಎನ್ನ ಬರ್ಡೇ ಸೆಲೆಬ್ರೇಷನ್ ಮಂತೆ ಬಟ್ ಐತೊಟ್ಟಿಗೆ ಹಿಂಗೊಂಜಿ ಗಿಫ್ಟ್ ಕೊಡ್ತೆ ಹೌದಾದ ಪಂಡ ಸೀರೀಸ್. ಎಸ್ ಸೊ ಆ ಎಂಕ್ ಮೈಕ್ ಗಿಫ್ಟ್ ಕೊಡ್ತೆ ನನ್ನ ಯಾನು ಮೀನಿನೆನ್ನು ಪಾಡೊಂದು ವಿಡಿಯೋ ಮಂತಿಜ್ಜಿಂಡ ಯಾನ್ ದೆತೊಂದಿನೆಕ್ಲ ಮರ್ಯಾದಿಜ್ಜಿ ಆಯ್ ಕೊಡ್ತಿನೆಕ್ಲ ಮರ್ಯಾದಿಜ್ಜಿ. ಸೊ ಫಸ್ಟ್ ಟೈಮ್ ಇತ್ತೆ నేను ಅನ್ಬಾಕ್ಸ್ ಮಂದೊಂದುಲ್ಲೆ ಬಲೆ ಎಂಚೊಂಡು ತೂಕ. Look at this. Actually ಪನೋಡಂಡ ಮಸ್ತ್ ಥ್ಯಾಂಕ್ಸ್ ಪನೋಡ. ಸಿ ಲುಕ್ at this. ಸಿ ನೆಟ್ಟೆ ಒಂದು ಆ್ಯಕ್ಚುಲಿ ನಮ್ಮ ಬ್ಲೂಟೂತ್ ಇದ್ಲಾಕ ಲೈಕ್ ಐಟೇ ಚಾರ್ಜ್ ಆಪುಂಡು ಒಂದು ಕನೆಕ್ಟಿಂಗ್ ಒಂದು 2 ಮೈಕ್. ನನ್ನ ಹೆಸರು ಎಂಟರ್ಟೈನ್ಮೆಂಟ್ 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 ವಿಡಿಯೋ ಮಲ್ಪೋಡು ಪಂದೇನಿದೆ ನಿಕಲ್ ಸಪೋರ್ಟ್ ಮಾಡ್ಬೋರತ ಮಾತ. ಆ್ಯಂಡ್ ಒಂಜು ವಿಷಯ ಪಂಡ್ರೆ ನಿಕ್ಲಿಗೆ ಸೀನೆಟ್ ನಾನೊಂಜು ಬಾಕ್ಸ್ ಉಂಡು. ಸೊ ಇದು ದುಂಬು ನೀನೊಂಜು ಅನ್ಬಾಕ್ಸ್ ಮಂತ್ ಮುಗಿಪುಗ ಒಂಜಿ ಬುಕ್ಕೊಂದು ವಿಷಯ ಪಂಡ್ರೆ ದಾದೊಪ್ಪು ಲೆಟ್ ಎನಿವನ್ ಗೆಸ್. ಒಂದು ಮೈಕ್ ಕವರ್ ಕ್ಯೂಟ್ ಉಂಡತೆ ಸ್ಪಾಂಜ್ ಆ್ಯಂಡ್ ಒಂದು ಕೇಬಲ್. ಸೊ ನಾನು ಯಾನು ಮೈಕ್ ಪಾಡೊಂದು ವಿಡಿಯೋ ಮಂದ್ಬಿಡು ಪಂದೇನಿದೆ ಪಬ್ಲಿಕ್ ಪ್ಲೇಸ್ ಇಡ್ಲ ಪಾತೆರಡು ವಾಯ್ಸ್ ಓವರ್ ಕೊರ್ರೆ ಬಲ್ಲಿ ಪಂದು ಲೆಟ್ ಸಿ ಎಂಚ ಮಲ್ಪೆನ ದಾದಂತೂ ಮೈಕ್ ಪಾಡೊಂದು ಬರ್ಪೆ. ಬೆಲೆ ಮೈಕ್ ಪಾಡೊಂದು ರೆಡಿ ಆಯೆ. ಸೊ ವಿಷಯ ದಾದ ಪಂಡ ಯಾನು ಯೂಟ್ಯೂಬ್ನ ಕನ್ನಡದ ಸ್ಟಾರ್ಟ್ ಮನ್ಪುಡು ಪಂದು ಸ್ಟಾರ್ಟ್ ಮಂದಿನಿ. ಬಟ್ ಇತ್ತೆ ಕೆಲವೊಂಜು ವಿಡಿಯೋನು ತುಳುಟು ಪಾಡೊಂದುಲ್ಲ ಕೆಲವೊಂಜು ಕನ್ನಡ ಪಾಡೊಂದುಲ್ಲ. ಸೊ ವಿಷಯದ ಪಂಡಂಡ ಎಂಕ್ 50-50 ಆಡಿಯನ್ಸ್ ಲೇರು ಪಂಡ ಒಂತೆ ಕನ್ನಡದ ಆಡಿಯನ್ಸ್ ಲೇರು ಒಂತೆ ತುಳುತ ಆಡಿಯನ್ಸ್ ಲೇರು ಎತ್ ಪಂಡಲ್ಲಿ ಬಿಗಿನಿಂಗ್ ಅದೇ. ಆ್ಯಂಡ್ ಏನು ಇನ್ಸ್ಟಾಗ್ರಾಮ್ ಇಡ್ಲ ಅಂಚೆನೆ ಮಿಕ್ಸು ಲೇರು ಲೈಕ್ ಕನ್ನಡದ ಆಡಿಯನ್ಸ್లో ಲೇರು ತುಳುತ ಆಡಿಯನ್ಸ್లో ಲೇರು. ಯಾನ್ ಇತ್ತೆ ಕೆಲವೊಂಜೊಂಜು ವಿಡಿಯೋನು ತುಳುಟು ಪಾಡೊಂದು ಪುನಗ ಏನ ಕನ್ನಡದ ಆಡಿಯನ್ಸ್ಗೆ ಏನಿರು ಲೈಕ್ ನೀ ತುಳುಟು ಪಾತೆರೆ ಇಂಕ್ಲಿಗೆ ಕನ್ನಡದಕ್ಲಿ ಇದಾದ ಅರ್ಥ ಆಪುಂಡು ಮಾರೆ ನೀವು ಕನ್ನಡದಲ್ಲಿ ವಿಡಿಯೋ ಮಾಡಿ ನಮ್ಗೆ ಅರ್ಥ ಆಗಲ್ಲ ಅಂತ. ಸೊ ಐಕೆ ಆನಿದಾದ ಪ್ಲಾನ್ ಮಲ್ಲೆ ಪಂಡ ಐಕ್ಯಾನ್ ಅಕ್ಲಿಗ್ಲಾ ಬೇಜಾರಾಯಿರಬಲ್ಲಿ ನಿಕ್ಲಿಗ್ಲಾ ಬೇಜಾರಬಲ್ಲಿ ರಜ್ಜನಕ್ಲಾ ಅರ್ಥ ಆಗೋಡು ಪಂದ್ ಎಂದಾದ ಬಂದೆ ಪಂಡ ಎಂಕ್ ಕ್ಲೀನ್ ಕನ್ನಡ ಬರ್ಪುಂಡು ಪಂದ್ ಎನ್ನಿದೆ ಒಕ್ಕ ಗೊತ್ತಿಜ್ಜಿ. ಸೊ ಬಟ್ ನಾನು ಕ್ಲೀನ್ ಕನ್ನಡದ ಬದಲು ನಮ್ಮ ಕುಡ್ಲದ ಕನ್ನಡ ಪಾತೆರ್ಗ ಪಂದ್. ಸೊ ಕುಡ್ಲದಕ್ಲೆಗ್ಲಾ ಓಕೆ ಮಲ್ ಕುಡ್ಲದ ಅಲು ಪಂದ್ ಆಪುಂಡು ಕನ್ನಡದಕ್ಲೆಗ್ಲಾ ಏನ ಯಾಂದಾದ ವಿಡಿಯೋ ಮಂತೊಂದುಲ್ಲೆ ಪಂದವು ಅರ್ಥ ಆಪುಂಡು. ಸೊ ಲೆಟ್ ಸ್ಟಾರ್ಟ್ ಇನ್ ಮಂಗ್ಳೂರ್ ಕನ್ನಡ. ಸೊ ಹಲೋ ನಮಸ್ತೆ ಎಲ್ಲರಿಗೂ. ಹೆಂಗ್ ಗೊತ್ತಿಜ್ಜಿ ಸೀರಿಯಸ್ಲಿ ಎಂಚ ಪಾತೆರ್ವೆ ಯಾನ್ ಮಂಗ್ಳೂರ್ ಕನ್ನಡ ಪಂದ್ ಬೊಕ್ಕ ಕೆಲವುದಕ್ಲು ಪನ್ ಪೇರಿತೆ ಮಂಗ್ಳೂರ್ ಕನ್ನಡ ಪಾತೆನ ಸೇಲೆ ಸೇಲೆ ಪಾತೆರಿಯಲು ಪಂದ್ ಐಕ್ ಅವಲ ಒಂಜಿ ಪೋಡಿಗೆನೆ ಮಾರೆ ಪ್ರತಿ ಸೋಷಲ್ ಮೀಡಿಯಾ ಪಂಡನೆ ಪೋಡಿಗೆ ಅಂಚಿ ಜಾಸ್ತಿ ಪಾತೆರೆಲ್ಲ ಗೊತ್ತಿಜ್ಜಿ ಜಾಸ್ತಿ ಪಾತೆರ ಕುಲ್ಲರ್ಲ ಗೊತ್ತಿಜ್ಜಿ. ಲೆಟ್ಸ್ ಸಿ ಹೇಗೆ ಹೋಗ್ತದೆ ಈ ವಿಡಿಯೋ ಈ ಜರ್ನಿ. ಇನ್ನು ಮುಂದೆ ನಾನು ಮಂಗ್ಳೂರ್ ಕನ್ನಡದಲ್ಲಿ ವಿಡಿಯೋ ಮಾಡ್ತೇನೆ. ಇದು ನಮ್ಮ ಕನ್ನಡದವರಿಗೆ ಸಹ ಅರ್ಥ ಆಗ್ತದೆ ನಮ್ಮ ಕುಡ್ಲದವರಿಗೆ ಸಹ ಅರ್ಥ ಆಗ್ತದೆ ತುಳುವವರಿಗೆ ಸಹ. ಸೊ ಲೆಟ್ಸ್ ಸಿ ಓಕೆ. ಸೊ ಬೆಳಿಗ್ಗೆನೆ ಎಲ್ಲಿ ಹೊರಡಿದ್ದು ಅಂತ ಅಂದ್ರೆ ನಾನಿವತ್ತು ಮತ್ತೆ ಕಳಸಕ್ಕೆ ಹೋಗುದು. ಇದು ಯಾಕೋ ನಂಗೆ ನಾನು ಮಿಸ್ಟರ್ಸ್ ಕರ್ನಾಟಕ ಅಂತ ಒಬ್ರು ವಿಡಿಯೋ ಮಾಡ್ತಾರಲ್ವಾ ಅವರಾಗೆ ಮಾತಾಡ್ತೇನೆ ಅಂತ ಕಾಣ್ತದೆ. ಹಾಗೆ ಇವಾಗ ಹೇಳ್ತಾರೆ ಅವ್ರನ್ನ ಕಾಪಿ ಮಾಡ್ಬೇಡ ಅಂತ. ನಾನ್ ಮಾತಾಡೋದು ಹೀಗೆ ಮಾರೆ ನಾನೆಂತ ಮಾಡುದು ಇರ್ಲಿ ಹೇಳುವವ್ರು ಹೇಳ್ತಾರೆ ಅಷ್ಟೇ. ಸೊ ನಾನು ಹೊರಟದ್ದೆಲ್ಲಿಗೆ ಅಂತಂದ್ರೆ ಕಳಸಕ್ಕೆ. ಆಫ್ಟರ್ ಸೋ ಲಾಂಗ್ ಟೈಮ್ ಒಂದು ಟ್ರಿಪ್. ಸೋ ಲಾಂಗ್ ಟೈಮ್ ಸಾರಿ
ಸೊ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ದೇವೆ. ಅಂದ್ರೆ ನಾವು ಗ್ರೀನರಿ ಕಡೆ ಹೋಗಿರ್ಲಿಲ್ಲ. ಇವರು ಪ್ಲಾನ್ ಮಾಡಿದ್ದು ಗಂಟೆಸಿ ಕಾಣ್ತದ 8:05 ಆಯ್ತು. ಪ್ಲಾನ್ ಮಾಡಿದ್ದು ನಾವು ಹೊರಡ್ಲಿಕ್ಕೆ 6:15. ಇನ್ನು ಕೂಡ ಬರ್ಲಿಲ್ಲ. ಈ ವಿಡಿಯೋನ ಎಂಡ್ ತನಕ ನೋಡಿ, ಮಿಸ್ ಮಾಡಬೇಡಿ, ಸಪೋರ್ಟ್ ಮಾಡಿ. ಹೀಗೇನೆ ಲಟ್ಸ್ ಆಫ್ ಲವ್ ಮಾತೆಲ್ಲ ಖುಷಿ ಟುಪ್ಪಲೆ. ಸೊ ಬಲೆ ಪಿದಡ್ಗ ಬೈಜೀರ್ ಬಟ್ ಸ್ಟಿಲ್ ಯಾಂ ಪಿದಡ್ವೆ. ಲೆಟ್ಸ್ ಗೋ. ಯೇ ಇವರೀಗ ಬಂದ್ರು ಅಂತ ಹೇಳಿದ್ರು, ಅದಕ್ಕೆ ರೋಡ್ ಸೈಡ್ ಬಂದೆ. ಬಟ್ ಇವಾಗ ಬಂದಿದ್ದಾರೆ ಇಲ್ಲೋ ಅಂತ ರೋಡಿಗೆ ಹೋಗಿ ನೋಡ್ಬೇಕು. ಲೆಟ್ಸ್ ಸಿ ಎಷ್ಟು ಕಾಯಿಸ್ತಾರೆ ಅಂತ. ಫೈನಲಿ ಇವರೆಲ್ಲ ಸಿಕ್ಕಿದ್ರು. ಮಲ್ದ ಹಾಯ್, ವೆಲ್ಕಮ್ ಬ್ಯಾಕ್. ನಿಕ್ಕೆಂಯ ಕರ್ಮ ಮೋಸು ತೋರಿದು ಕುರಿದು ಇಲ್ಲಿ ಇಲ್ಲಿ ಹಾಯ್. ಆನ್ ದ ವೇ ಹೋಗುವಾಗ ನಮ್ಮ ಊರಿನ ದೇವರಿಗೆ ನಾವು ಕೈ ಮುಗಿಲಿಕ್ಕೆ ಗಾಡಿ ನಿಲ್ಲಿಸಿದ್ವಿ. ಅದುವೇ ನಮ್ಮ ಕೊಯ್ಲದ ಗಣಪತಿ ದೇವಸ್ಥಾನ. ಯಾರಿಗೆಲ್ಲ ಈ ದೇವಸ್ಥಾನ ಗೊತ್ತುಂಟು ಕಮೆಂಟ್ ಮಾಡಿ ನೋಡೋಣ. ಅಲ್ಲಿಂದ ನಾವು ಸೀದಾ ಹೋದದ್ದು ಕುದುರೆಮುಖ ಸೈಡ್. ಇಲ್ಲಿ ಕೆಲವೊಂದು ವಿಡಿಯೋಕ್ಕೆ ನಾನು ಮತ್ತೆ ವಾಯ್ಸ್ ಕೊಡ್ತಿದ್ದೀನಿ ಮಾರ. ಅದು ಯಾಕಂದರೆ ನನಗೆ ಕೆಲವೊಂದು ಪ್ಲೇಸಲ್ಲಿ ಮೈಕ್ ಆನ್ ಮಾಡಲಿಕ್ಕೆ ಮರೆತೋದದ್ದು, ಅದಕ್ಕೆ. ಗೈಸ್, ಹೌ ವಾಸ್ ದ ಫೀಲಿಂಗ್? ಸೂಪರ್. ಹೇಗಿದೆ ಮಾರ್ರೆ? ಚಿಪ್ಸ್ ಎಲ್ಲ ಖಾಲಿ. ನಾವು ಕುದ್ರೆ ಮುಟ್ಟರಿ ಅಂಕಲ್ ಗಲಾಟೆ ಮಾಡು. ಮುಲ್ಪ ಚೆಂಕ್ ಅಲ್ಪ ಯಾವ ನಾವಿವಾಗ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೇವೆ. ಇಲ್ಲೊಂದು ಚಿಕ್ಕ ಟೆಂಪಲ್ ಇದೆ ನೋಡಿ, ಇಲ್ಲಿ ಕೈ ಮುಗಿದು ಇನ್ನು ಮುಂದೆ ಹೋಗೋದು. ಎಂತ ವ್ಯೂ ಅಲ್ಲ. ಆ ಕಿರಿಕಿರಿ ಅಂತ ಗಾಡಿ ಸೌಂಡ್ಗಿಂತ ಇದೇ ಒಳ್ಳೆ ಖುಷಿ ಕೊಡ್ತದೆ. ಗೈಸ್, ಮುಲ್ಪದ ವ್ಯೂ ಟೂಲೆಗೆ ಎಂತ ಗೊತ್ತುಂಟಾ, ಈ ಸರ್ತಿ ನಾವು ಹೋದದ್ದು ಸಂಸೆಗೆ, ಅಲ್ಲಿರುವ ಈಗಲ್ಸ್ಟನ್ ಹೋಮ್ ಸ್ಟೇಗೆ. ಸೊ ನಿಮಗೆ ಇನ್ ಕೇಸ್ ಈ ಹೋಮ್ ಸ್ಟೇದು ಡೀಟೇಲ್ಸ್ ಬೇಕು ಅಂತಂದರೆ DM ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಟೇನ ಬುಕ್ ಮಾಡಿ. ಹೋದ ತಕ್ಷಣ ಊಟ ಇತ್ತು ನಮಗೆ, ಅದನ್ನೊಂದು ಮುಗಿಸಿಕೊಂಡು ನೆಕ್ಸ್ಟ್ ನಾವು ಎಲ್ಲಿಗಾದರೂ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಊಟ ಅಂತೂ ತುಂಬ ಚೆಂದ ಇತ್ತು. ಬಟ್ ಬೇಜಾರೆಂತ ಅಂತಂದರೆ ವೆಜ್ ಇದ್ದದ್ದು ಊಟ, ಅದೊಂದು ಸ್ವಲ್ಪ ಬೇಜಾರಾಯಿತು. ಆದರೆ ಪರವಾಗಿಲ್ಲ, ವೆಜ್ ಕೂಡ ಚೆಂದ ಇತ್ತು. ಇದು ಹೋಮ್ ಸ್ಟೇ ಮೇಲಿಂದು ವೀವ್ ಎಷ್ಟು ಚೆಂದ ಉಂಟಲ್ಲ. ಇದು ಅಜ್ಜಿಗುಡ್ಡ ಅಂತೆ, ಆದರೆ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಊಟ ಎಲ್ಲ ಮುಗಿಸಿಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗಿ ಬರುವ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವಿವಾಗ ಹೊರಟದ್ದೆಲ್ಲಿಗ? ಫಾಲ್ಸ್ಗೆ ಹೊರಟಿದ್ದೇವೆ. ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್. ಇಲ್ಲಿಂದ ಹೋದ್ರೆ ಅಲ್ಲಿದ್ದು ಬೆಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ತದಂತೆ. ಅಲ್ಲಿದ್ದು ಬೆಟ್ಟಕ್ಕೆ ಇಲ್ಲಿಂದ ಹೋದ್ರೆ ಅಲ್ಲಿದ್ದು ಬೆಟ್ಟಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಓ, ಅಲ್ಲಿದ್ದು ಹೋದ್ರೆ ನೀವು ವಾಪಸ್ ಬರಲ್ಲ. ಅದಿವನಲ್ಲಿ ದುಡಿಯಕ್ಕೆ ಬರುದು. ಗೈಸ್, ನಾವಿವಾಗ ಕ್ಯಾತನ್ಮಕ್ಕಿ ಹೋಗ್ತಾ ಇದ್ದೇವೆ. ಆಫ್ ರೋಡ್ ಇಂದ ಸ್ಟಾರ್ಟ್ ಆಗ್ಬೇಕು ಮಾರೆ. ಇದು ನಾರ್ಮಲ್ ರೈಡ್, ಬಟ್ ಈ ರೋಡೇ ಆಫ್ ರೋಡಿಂಗ್ ತರ ಇದೆ. ಟರ್ನ್ ಟರ್ನ್ ಟರ್ನ್. ಗೈಸ್, ವೆದರ್ ನೋಡಿ ಅಂತೆ, ಫುಲ್ ಚಳಿ 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 ವೆದರ್. ಈ ತರ ವೆದರ್ ಬೇಕು ಲೈಫಲ್ಲಿ. My mommy is calling. Po. Parachute Rahul. Guys, alakka chali. ಜಿಬ್ ಅತ್ತನಿಗೆ ಜಿಬ್ ಅಂತಂತೆ. ಇವಾಗ ನಾವು ಹೋಗೋದು. ಸೊ ಲೆಟ್ಸ್ ಸಿ. ಗೈಸ್, ಇವರೊಂದು ಎಷ್ಟು ತಿಂತಾರಂತಂದ್ರೆ, ಇವರ ಹೊಟ್ಟೆಯಲ್ಲಿ ಇವಾಗ ಕೈ ಹಾಕಿದ್ರೆ ಪೆಟ್ಟಕ್ಕಿಂತ ಡಬಲ್. ಇವಳ ಗಂಡ ಇದು ದಂಡಪಿಂಡ.
ಕ್ಯಾಶ್ ಇಲ್ಲ. ಇದೆ ಎಲ್ಲ 60. ಗೈಸ್ ಇವಾಗ ನಾವು ಕ್ಯಾಪ್ಟನ್ ಮಂಕಿಗೆ ರೈಡ್ ಹೋಗ್ತಿದ್ದೇವೆ. ಇವನಿಗೆ ಸೈಡ್ ಬೇಕಿತ್ತಾಯ್ತಾ, ನಾನ್ ಕೊಡ್ಲಿಲ್ಲ. ಇವಾಗ ನಾವು ಆಫ್ ರೋಡಿಂಗ್ ಹೋಗ್ತಾ ಇದ್ದೇವೆ. ಸೊ ಲೆಟ್ಸ್ ಸಿ ಹೇಗಿದೆ ಅಂತ. ಅಣ್ಣ ನೀವು ಆತ್ಮ ಬಾಯಿ ಬಂತು ಅಮ್ಮ. ದೇವ್ರೆ ದೇವ್ರೆ ಎಲ್ಲ ಬಾಯಿಗೆ ಬರ್ತಾ ಉಂಟು. ಜಾಲಿ ಕ್ರೇಜಿ 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 ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಪ್ರೋ ರೈಡರ್ ಇವರು. ಪ್ರೋ ರೈಡರ್ ನಿಮ್ದ ಮುಖ ತೋರಿಸಲು ನಮ್ಮ ಧ್ವಜ ಇರುತ್ತೆ ಹೊರಗೆ ಬಂದು. ನಮ್ಮ ಜೀವನ 1500 ಓಲ್ ಆಗ್ತದೆ. ಮನೆದೇವರಿಗೆಲ್ಲ ನನ್ನ ಹೆಸರು ನಿಮ್ಮ ಹೆಸರು ಹೇಳಣ್ಣ? ನಿಮ್ಮ ಯೂಟ್ಯೂಬ್ ಅಲ್ಲಿ ಹಾಕಿ ಹಂಗೆ ರುಬ್ಬಿಡ್ತೀವಿ ಗಾಯ್ಸ್. ಸಾಕತ್ ಎಕ್ಸ್ಪೀರಿಯನ್ಸ್. ರೀಲ್ಸ್ಗೆ ಇಲ್ಲಿ ನಮ್ದು ಲೈಫ್ ಹೆಂಗಾಗುತ್ತೆ ಅಂದ್ರೆ, ನಾವು ಬದುಕಿ ಬಂದದ್ದು ದೊಡ್ಡ ವಿಷಯ. ಆ ತರ ಆಗಿತ್ತು. ಸಖತ್ ಜಾಲಿ ಆಯ್ತು ಮಾತ್ರ. ನಂಗೆ ತಲೆಗೆಲ್ಲ ತಾಗಿದೆ ಮಾರ್ರೆ. ಬಡ 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 ನನ್ನ ಹೈಟಿಗೆ ಹೌದು, ಕಾಲಿದ್ದು ಚೋಲಿ ಎಲ್ಲ ಹೋಗಿದೆ. ಸ್ಕಿನ್ ಔಟ್. ಇವಾಗ 2 ಮಿನಿಟ್ಸ್ ನಾನೇನಾದ್ರೂ ಹೀಗೆ ನಿಂತ್ಕೊಂಡ್ರೆ ಪಟ ಪಟ ಅಂತ ಆರೋಗ್ತೀನಿ. ಅಷ್ಟು ಗಾಳಿ ಇದೆ. ಎಲ್ಲ ಸತ್ತೋಗಿದ್ದಾನೆ. ವ್ಯೂ ನೋಡಿ ಅಂತೆ. ವಾವ್ ಸಕ್ಕತ್ತಿದೆ. ಇಲ್ಲಿ ಆ ಸೈಡ್ ಒಂದು ಭಯ ಆಗ್ತದೆ. ನಾನು ಇಲ್ಲೇ ನಿಲ್ತೇನೆ. ಕೋಡಿಗೆ ಆಗ್ತಾ ಉಂಟು. ಎಷ್ಟು ಚಂದ ಇತ್ತು ನೋಡಿ ವ್ಯೂ. ನಾವು ಹೋದ ಟೈಮ್ಗೆ ಒಳ್ಳೆ ವ್ಯೂ ಸಿಕ್ತು. ಎಂತ ವ್ಯೂ ಇತ್ತು ಅಂತಂದ್ರೆ ಎಷ್ಟು ಚಂದ ಗೊತ್ತುಂಟಾ. ಫುಲ್ ಚಂಡಿ ಆಯ್ತು. ಆಫ್ ರೈಡ್ ಹೋಗ್ತಾ ಇದ್ದೇವೆ. ಅದ್ರದ್ದು ಎಕ್ಸ್ಪೀರಿಯನ್ಸ್ ನೋಡಿ ನೀವು. ಆಗ ನೋಡಿದ್ರಲ್ವಾ, ಇವಾಗ ಡೌನ್ ಹೋಗುದು ಹೇಗಿರುತ್ತೆ ನೋಡುವ ಬನ್ನಿ. ಪ್ರೋ ರೈಡರ್ ಬಂದ್ರು ನೋಡಿ. ಹೇಳಿ, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್, ಹೆಂಗಿದೆ? ಎಂತ ಗೊತ್ತುಂಟ ಗೈಸ್, ನನ್ನ ವಿಡಿಯೋ ಕ್ಲಿಪ್ಸಲ್ಲಿ ಕೆಲವೊಂದು ವಿಡಿಯೋದಲ್ಲಿ ವಾಯ್ಸೇ ಕವರ್ ಆಗಿಲ್ಲ. ಎಂತ ಗೊತ್ತಿಲ್ಲ, ನನಗೆ ಆನ್ ಮಾಡೋದು ಮರ್ತೋಗಿದೆ ಕೆಲವೊಂದು ಪ್ಲೇಸಸಲ್ಲಿ. ಯಾಕಂದರೆ ಇದು ಹೊಸತ್ತಲ್ಲ ನಾನು ಟ್ರೈ ಮಾಡೋದು. ಇನ್ನು ಮುಂದೆ ಹಾಗೆ ಆಗದಾಗೆ ನೋಡ್ಕೊತೇನೆ ಆಯಿತಾ. ಹಾಗೆಯೇ ಬರುವಾಗ ಇಲ್ಲೊಂದು ಚಂದದ ವ್ಯೂ ಕೂಡ ಸಿಕ್ತು. ಆಫ್ ರೋಡ್ ಮಧ್ಯೆ ಒಂದು ಸೌಂದರ್ಯ. ಇವರು ಎಂತ ಗಾಡಿ ಕೊಂಡೋದದ್ದು ಮಾರ್ರೆ, ಜೀವ ಎಲ್ಲ ಬಾಯಿಗೆ ಬಂದಿದೆ. ನಾವು ಮತ್ತೆ ಮನೆಗೆ ಹೋಗ್ತೇವೆ ಅಂತ ಸ್ವಲ್ಪ ಕೂಡ ಧೈರ್ಯ ಇರಲಿಲ್ಲ ಮಾರೆ, ಯಾಕಂದರೆ ಅಷ್ಟು ಭಯಾನಕವಾಗಿತ್ತು ರೈಡ್. ಬಟ್ ಸಖತ್ ಜಾಲಿ ಆಯ್ತಾಯ್ತಾ. ಸೊ ಫೈನಲಿ ನಾವು ಆಫ್ ರೋಡಿಂಗ್ ಎಲ್ಲ ಮುಗಿಸಿದ್ವಿ. ಆದರೆ ಎಂತ ಗೊತ್ತುಂಟಾ, ಇಲ್ಲಿ ಕೆಳಗೆ ಬರುವಾಗ ಬಚಾವ್ ಬದುಕಿದ್ವಿ ಮಾರ್ರೆ ಅಂತ ಆಯಿತು. ಆದರೆ ಕೆಲವೊಂದು ಪ್ಲೇಸಿಗೆ ನಾವು ಆಫ್ ರೋಡಿಂಗ್ಗೆ ಹೋಗಬೇಕು, ಹಾಗೆಯೇ ಕೆಲವೊಂದು ಪ್ಲೇಸಸ್ಗೆ ನಾವು ಟ್ರಕ್ಕಿಂಗ್ಗೆ ಹೋಗಬೇಕು. ಸೊ ಲೈಫಲ್ಲಿ ಎಲ್ಲ ಕೂಡ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ. ಸೊ ಇದಂತೂ ನನಗೆ ಒಂದು ಡಿಫ್ರೆಂಟ್ ಅನುಭವ.
ಬಟ್ ತುಂಬ ಚಂದ ಇತ್ತು, ಹಾಗೆ ತುಂಬ ಪೋಡಿಗೆ ಸಹ ಆಯಿತು. ಸೊ ಅಲ್ಲಿಂದ ನಾವು ನಮ್ಮ ಫೈನಲಿ ಜೀವ ಉಳಿಸಿಕೊಟ್ಟ ನಮ್ಮ ಡ್ರೈವರ್ ಅಣ್ಣನಿಗೆ ಬಾಯ್ ಬಾಯ್ ಹೇಳಿ ಅಲ್ಲಿಯೇ ಒಂದು ಟೀ ಪಾಯಿಂಟ್ ಇತ್ತು ಆಯಿತಾ, ಬಳಿಗೆ ಟೀ ಪಾಯಿಂಟ್ ಅಂತ ಇಲ್ಲಿದ್ದು ಹೆಸರು. ನಾವು ಇಲ್ಲಿಯೇ ನಮ್ಮ ಗಾಡಿಯನ್ನು ಪಾರ್ಕ್ ಮಾಡಿ ಇಲ್ಲಿಂದ ಜೀಪ್ ತಗೊಂಡು ಹೊರಟದ್ದು. ವೀವೆಲ್ಲ ನೋಡಿಕೊಂಡು ಬಂದು ನಂತರ ನಾವು ಬೆಚ್ಚ ಮ್ಯಾಗಿ ತಿಂದ್ವಿ. ಇದೊಂದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಮಾರೆ. ಚಳಿಯಿಂದ ಬಂದು ಬಿಸಿ ತಿನ್ನುವುದು ಇಟ್ಸ್ ನೆಕ್ಸ್ಟ್ ಲೆವೆಲ್. ಈ ವಿಡಿಯೋದಲ್ಲಿ ಮತ್ತೆ ನಾನು ನನ್ನ ಮೈಕನ್ನು ಆನ್ ಮಾಡಲಿಕ್ಕೆ ಮರೆತದ್ದು ಮಾರೆ, ಅದಕ್ಕೆ ಮತ್ತೆ ಇಲ್ಲಿ ಸಹ ವಾಯ್ಸ್ ಓವರ್ ಕೊಡ್ತಿದ್ದೇನೆ. ನಿನ್ನೆ ನಾವು ರಾತ್ರಿ ಬರುವಾಗ ಫುಲ್ ಕತ್ತಲಾಗಿತ್ತು, ಅದಾದಮೇಲೆ ನಾವು ಸೀದಾ ಮಲಗಿದ್ವಿ. ಇವಾಗ ಮತ್ತೆ ಬೆಳಗ್ಗೆ ಎದ್ದು ಚೆಕ್ಔಟ್ ಮಾಡಿ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೇವೆ ಅಂತ ನೀವು ಕೂಡ ನೋಡಿ ಬನ್ನಿ. ಇಲ್ಲಿ ನಮ್ಮದು ಆಲ್ಮೋಸ್ಟ್ ಕಳಸದ್ದು ಎಲ್ಲ ಪ್ಲೇಸಸ್ಗೆ ಕವರ್ ಮಾಡಿ ಆಗಿದೆ. ನಾವು ಲಾಸ್ಟ್ ಟೈಮ್ ಕೂಡ ಒಮ್ಮೆ ಹೋಗಿದ್ವಿ, ಹಾಗಾಗಿ ಈ ಸಲ ಕೆಲವೊಂದು ಪ್ಲೇಸಸ್ಗೆ ಮಾತ್ರ ಹೋದದ್ದು ನಾವು. ಬಾಯ್. ಗೈಸ್ ಇವಾಗ ನಾವು ಹೊರಡಿದ್ವಿ. ಇನ್ನು ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ, ಯಾವ್ದು ಸಿಗ್ತದೆ ಎಲ್ಲಿ ಸಿಗ್ತದೆ ಅಲ್ಲಿ ನುಗ್ಗೋದು ಅಷ್ಟೇ. ಗೈಸ್ ಎಂತ ಗೊತ್ತುಂಟಾ, ನಾನು ಇವಾಗ ಮತ್ತೆ ಮೈಕ್ ಆಫ್, ಸೊ ವಾಯ್ಸ್ ಓವರ್. ಇಲ್ಲಿ ನಾನು ಬಂದದ್ದು ಸಂಸೆಗೆ, ಆದರೆ ನನ್ನ ಹೆಸರಿದ್ದು ಒಂದು ಹೋಟೆಲ್ ಇತ್ತು ಮಾರಲ್ಲಿ. ನನಗೆ ನೋಡಿ ತುಂಬ ಖುಷಿ ಆಯಿತು. ನೀವು ಇಫ್ ಇನ್ ಕೇಸ್ ಏನಾದರೂ ಸಂಸೆ ಸೈಡ್ ಹೋದರೆ ಅಲ್ಲಿ ಆ ಹೋಟೆಲಿಗೆ ಹೋಗಿ ಒಂದು ಚಾ ಕುಡಿದು ಬನ್ನಿ ಆಯಿತಾ, ನನಗೆ ಖುಷಿ ಆಗ್ತದೆ. ನನ್ನ ಹೋಟೆಲ್ ಅದು, ಅಂದರೆ ನನ್ನದಲ್ಲ. ನಾವಿವಾಗ ಸುರ್ಮನೆ ಫಾಲ್ಸ್ ಹೋಗ್ತಾ ಇದ್ದೇವೆ ಆಫ್ಟರ್ ಸೋ ಲಾಂಗ್. ನೋಡಿ ಮತ್ತೆ ನಂದು ಮೈಕ್ ಆಫ್ ಆಗಿದೆ. ನಾವು ಅಷ್ಟು ಚಂದ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ವಿ ಗೊತ್ತುಂಟಾ. ನಾವೆಂತ ಹೇಳ್ತಿದ್ದದ್ದು ಅಂತಂದರೆ, ನಾನು ಲೈಫಲ್ಲಿ ಫಸ್ಟ್ ಟೈಮ್ ಹೋದದ್ದು ಜೋಗ ಜಲಪಾತಕ್ಕೆ, ಶಿವಮೊಗ್ಗದ್ದು. ಅದಾದಮೇಲೆ ನಾನು ಫಾಲ್ಸೇ ನೋಡಿಲ್ಲ. ಇದನ್ನು ನೀವು ಇವಾಗ ಹೇಳಿದರೆ ನಂಬ್ತೀರಾ? ಇಲ್ಲ, ಆದರೂ ಬನ್ನಿ, ನಂಬಲೇಬೇಕು, ಯಾಕಂದರೆ ನಾನು ಹೋಗೇ ಇಲ್ಲ. ಇದು ನನ್ನ ಸೆಕೆಂಡ್ ಟೈಮ್ ಫಾಲ್ಸ್ ವಿಸಿಟ್. ಸುರ್ಮನೆ ಫಾಲ್ಸಿಗೆ ಗುಡ್ಡಗಾಡೆಲ್ಲ ಹತ್ತಿಕೊಂಡು ಹೋಗೋದು, ಸ್ವಲ್ಪ ಆಫ್ ರೋಡಿಂಗ್ ಮಾಡಲಿಕ್ಕಿದೆ. ಅದಾದಮೇಲೆ ಈ ಥರ ಗುಡ್ಡೆ ಒಳಗೆ ಹೋಗಬೇಕು. ಗುಡ್ಡೆ ಒಳಗೆ ನೋಡಿ, ಅಲ್ಲಿ ನೋಡಿ ಪಾಪ ಓತೆ ಗೈ ಸ್ಟೆಪ್ಸ್ ತುಲೆಗೆ ಮುಂಚಿನ ಅಂತ ಸಿದೆ ಫಾಲ್. ಅಲ್ಲಿಗೆ ಇವಾಗ ನಾವು ಈಗೆಲ್ಲ ಆಗಿಕೊಂಡು ಹೋಗ್ಬೇಕು. ಇಲ್ಲಿದ್ದು ವ್ಯೂ ನೋಡಿ, ಸುರ್ಮನೆ ಫಾಲ್. ಗೈಸ್ ಎಂಕಲ್ಲು ನಾವು ಇಲ್ಲಿಂದಾಗಿ ಬಂದದ್ದು. ಸರ್ಕಸ್ ಎಲ್ಲ ಮಾಡಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಮುಳ್ಳೆಲ್ಲ ಚುಚ್ಚುತ್ತತ್ತು, ಆದ್ರೂ ಸರ್ಕಸ್ ಮಾಡಿಕೊಂಡು ಬಂದದ್ದು. ಇಲ್ಲಿ ನೋಡಿ ಎಕ್ಸಾಕ್ಟ್ ರೂಟ್ ಇಲ್ಲಿದೆ. ನಾವು ಅಧಿಕ ಪ್ರಸಂಗ ಮಾಡಿ ಇಲ್ಲಿಂದ ಬಂದದ್ದು. ಡನ್, ಸ್ಟಾರ್ಟ್. ಮಂದೆ ದ ಆರ್ಟ್, ದ ವೇಟಿಸ್ಟ್ ಮೊದಲ ನ್ಯೂಸ್ ನೋಡಿ ಎಷ್ಟು ಚಂದ, ತುಂಬಾ ಚಂದ ಇದೆ, ಚಂದ ಪರ್ಲು ಇಲ್ಲಿ ನೋಡಿ ಎತ್ತಿನ ಭುಜ, ಅದು 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 ಅದು. ಸೊ ಈ ಸಲ ನಾವು ಹೋದದ್ದು 2 ಪ್ಲೇಸಿಗೆ. ಸೊ ಅಲ್ಲಿಂದ ಸೀದಾ ನಾವು ಮತ್ತೆ ನಮ್ಮ ಊರಿಗೆ ಕಡೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಆನ್ ದ ವೇ ಬರುವಾಗ ಕಾರ್ಕಳದಲ್ಲಿ ಅನಿಸುತ್ತೆ ನಾವು ಲಾಸ್ಟ್ ಟೈಮ್ ಕೂಡ ಇದೇ ಹೋಟೆಲಲ್ಲಿ ತಿಂದದ್ದು. ನನಗೆ ಇಲ್ಲಿದ್ದು ಫುಡ್ ತುಂಬ ಇಷ್ಟ. ಅಲ್ಲಿ ಒಂದು ಫುಡ್ ಕೂಡ ಮಾಡಿ ಮುಗಿಸಿದ್ವಿ. ಫೈನಲಿ ನಾವು ಗಂಟೆ ಎಷ್ಟು ಗೊತ್ತುಂಟಾ, 6:16ಕ್ಕೆ ನಮ್ಮ ಮಧ್ಯಾಹ್ನದ ಊಟ ಆಗಿಲ್ಲ, ಅದಕ್ಕೆ ಈಗ ತಿಂಡಿ ತಿನ್ನದ್ದು. ಇನ್ನು ಸೀದಾ ಮನೆಗೆ. ಹಾಯ್, ಪಾಡ್ ಡೋರ್, ಬಾಯ್. ಎಸ್, ಈ ವ್ಲಾಗ್ನ ನಾನಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಮಾತೆಲ್ಲ ಖುಷಿ ಟುಪ್ಪಲೆ. ಬಾಯ್.